ದರ್ಶನ್ಗೆ ಸಂಬಂಧಪಟ್ಟಂತಹ ಒಂದು ಮೆಗಾ ಅಪ್ಡೇಟ್ ಈಗ ಸುದ್ದಿಯಾಗಿದೆ. ಆಸ್ಪತ್ರೆ ಬೆಡ್ ಮೇಲೆ ದರ್ಶನ್ ಮಲಗಿರುವಂತಹ ಫೋಟೋ ಲಭ್ಯ ಆಗಿದೆ. ದರ್ಶನ್ ಫಿಸಿಯೋಥೆರಪಿ ಚಿಕಿತ್ಸೆ ಪಡೆದಿರುವಂತಹ ಫೋಟೋ ಇದಾಗಿದ್ದು 42 ದಿನಗಳ ಮಧ್ಯಂತರ ಜಾಮೀನು ಪಡೆದಿದ್ರು. 42 ದಿನಗಳ ಪೈಕಿ ಇನ್ನು 9 ದಿನಗಳು ಮಾತ್ರ ಬಾಕಿ ಇದೆ. ಆದರೆ ಇದುವರೆಗೂ ಆಪರೇಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇಂದು ತುಮಕೂರಿನಲ್ಲಿ ರಾಜ್ಯ ಸರ್ಕಾರದಿಂದ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ಜೂನಿಯರ್ ಕಾಲೇಜು ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಇವತ್ತು ಸುಮಾರು 1,500 ಕೋಟಿ ವೆಚ್ಚದ ಕಾಮಗಾರಿ ಶಂಕುಸ್ಥಾಪನೆಯಾಗಿದ್ದು ಹಾಗೆ ಉದ್ಘಾಟನೆ ಕೂಡ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಜಿಲ್ಲಾಡಳಿತದ ನೇತೃತ್ವ ಬೃಹತ್ ಕಾರ್ಯಕ್ರಮದಲ್ಲಿ ರಾಜ್ಯದ ಹಲವು ಸಚಿವರು, ಜಿಲ್ಲೆಯ ಶಾಸಕರುಗಳು ಭಾಗಿಯಾಗಲಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಾದ್ಯಂತ ಜಿಟಿಜಿಟಿ ಮಳೆ ಆಗ್ತಾ ಇದೆ. ರಾತ್ರಿಯಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಮಳೆ, ಗಾಳಿ ಹಾಗೂ ಚಳಿಯಿಂದ ಜನರು ಕಂಗಾಲಾಗಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗ್ತಾ ಇದೆ. ಪಿಯುಸಿವರೆಗೂ ರಜೆ ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಜನಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಇಲ್ಲ ಡೌನ್ ಆಗಲ್ಲ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ಜಿಟಿ ಮಳೆ ಮತ್ತು ಶೀತಗಾಳಿಯಿಂದ ಜನರು ಕಂಗಾಲಾಗಿದ್ದಾರೆ. ಶೀತಗಾಳಿಯಿಂದ ಮತ್ತು ಮಳೆಯಿಂದ ಜನ ಹೊರಬರಲು ಅಂಜಿಕೆ ಪಡುವಂತಾಗಿದೆ. ಮಳೆಯಿಂದ ದಿನನಿತ್ಯದ ಕೆಲಸಗಳಿಗೆ ತೊಂದರೆ ಉಂಟಾಗಿದೆ. ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ಮುನ್ನೆಚ್ಚರಿಕೆಯ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇನ್ನು 3 ದಿನಗಳ ಕಾಲ ಮಳೆ ಮತ್ತು ಶೀತಗಾಳಿ ಇರುವುದಾಗಿ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಪೊಲೀಸ್ ಇಲಾಖೆಯ ವಿರುದ್ಧ ಚಂದ್ರಶೇಖರ ಶ್ರೀಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸ್ ಶ್ರೀಗಳಿಗೆ ನೋಟಿಸ್ ಅನ್ನ ಕೊಟ್ಟಿರೋದು. ನನಗೆ ಹುಷಾರಿಲ್ಲ, ನಡೆಯೋಕ್ಕಾಗಲ್ಲ, ಎಲ್ಲಿಯೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಚಂದ್ರಶೇಖರ ಸ್ವಾಮೀಜಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಮಠದವರೆಗೂ ಬಂದು ಪೊಲೀಸರು ನೋಟಿಸ್ ಅನ್ನು ನೀಡಿದ್ದಾರೆ. ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಪೊಲೀಸರಿಗೆ ಹೇಳಿದ್ದೇನೆ. ಪೊಲೀಸರ ನಡೆ ನನಗೆ ಬೇಸರ ತರಿಸಿದೆ. ಎಂತೆಂಥ ವಿಷಯಗಳಲ್ಲಿ ಪೊಲೀಸರು ಏನೂ ಮಾಡಲ್ಲ, ನಮ್ಮ ವಿಚಾರದಲ್ಲಿ ಕೇಸ್ ಮಾಡ್ತಾರೆ, ಮಠದವರೆಗೂ ಬಂದು ನೋಟಿಸ್ ಕೊಡ್ತಾರೆ. ನಾನಂತದ್ದೇನು ಮಾಡಿದ್ದೀನಿ ಅಂತ ಪೊಲೀಸ್ ಇಲಾಖೆಯ ವಿರುದ್ಧ ಸ್ವಾಮೀಜಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಚಂದ್ರಶೇಖರ ಶ್ರೀಗಳು ಪೊಲೀಸ್ ಇಲಾಖೆಯ ಈ ರೀತಿಯ ನಡೆಗೆ ಬೇಸರಗೊಂಡಿದ್ದಾರೆ. ಹುಷಾರಿಲ್ಲದೆ ಇರೋದ್ರಿಂದ ಈಗ ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಕೊಟ್ಟು ಹೋದ್ರು. ಈಗ ನೀವು ಬಂದಿದ್ರಲ್ಲ, ನಿಮಗೆ ಮಾತಾಡ್ಸಿ ಕಳ್ಸೋಣ ಅಂತ ಇಲ್ಲೇ ಕರೆದ್ಬಿಡಿ ಅಂತ ಹೇಳಿದ್ದು. ಅಲ್ಲಿ ಸ್ಟೇಷನಿಂದ ಏನಾದ್ರು ಕಾಂಟ್ಯಾಕ್ಟ್ ಮಾಡೋದು ಈ ಥರದ್ದು ಏನಾದ್ರು ಮಾಡಿದ್ರು? ಅದೆಲ್ಲ ಏನಿಲ್ಲ, ಅದೇನು ಅಂತಲೇ ನಮ್ಗೆ ಗೊತ್ತಿಲ್ಲ. ಅದೇನು ಮಾಡ್ಕೋತಾರೋ ಮಾಡ್ಕೊಳ್ಳಿ. ಈಗ ನಮ್ಗೆ ಹುಷಾರಿಲ್ಲದೆ ಇರೋದ್ರಿಂದ 80 ವರ್ಷ ಆಗಿರೋದ್ರಿಂದ 80 ವರ್ಷ ಆದಮೇಲೆ ಅಲ್ಲೇ ಹೋಗಿ ನಾವು ತೊಗೋಬೇಕು ಅಂತೇನೋ ಇದೆಯಂತೆ. ಅದು ನಮಗೆ ಗೊತ್ತಿಲ್ಲ. ಆದ್ದರಿಂದ ಅವ್ರೇನು ಮಾಡ್ತಾರೋ ಮಾಡ್ಕೊ. ಯಾವ ವಿಚಾರ? ಅದು ಅವ್ರವ್ರ ಇಷ್ಟ. ಈಗ ನಿಮಗೆ ಮನಸ್ಸಿಗೆ ಹೇಗೆ ಬರ್ತದೆ, ಫೇವರ್ ಆಗಿದ್ದರೆ ಒಳ್ಳೆಯದಾಗಿ ಮಾಡ್ತೀರಾ, ಈ ಫೇವರ್ ಇಲ್ಲದೆ ಇದ್ದರೆ ಕೆಟ್ಟದಾಗಿ ಮಾಡ್ತೀರಾ. ಹಾಗೆ ಅವ್ರಿಗೆ ಏನೇನು ಇದೆಯೋ ಅದು ಗೊತ್ತಿಲ್ಲ. ಸುಳ್ಳು ಹೇಳಿದ್ರೆ ಏನು ಮಾಡೋದು? ಈಗ ನಾವು 26ನೇ ತಾರೀಕು ಹೇಳಿದ್ದುಂಟು. 27ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಪೇಪರು ಮತ್ತಷ್ಟೇ ಎಲ್ಲ ಥರಲ್ಲೂ ಕೊಟ್ಟಿದೆ.
ಇವನು 27ನೇ ತಾರೀಕು ಮಧ್ಯಾಹ್ನ ಯಾವಾಗೂ ಗೊತ್ತಿಲ್ಲ. ಅದು ಕೊಟ್ಟಿದ್ದಾಗ ಅವ್ರು ಮಾಡಿಕೊಂಡ್ರೆ ಅದು ನಾವೇನು ಮಾಡೋಕ್ಕಾಗೋದಿಲ್ಲ. ನಿಮ್ಮ ವಕೀಲರು ಏನೋ ಬಂದಿದ್ರ? ನಾವು ಯಾರನ್ನೂ ವಕೀಲಿಗೆ ಯಾರನ್ನೂ ಇಟ್ಟಿಲ್ಲ. ಟಾಪ್ 30ಯಲ್ಲಿ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಭದ್ರಾ ಹಿನ್ನೀರಿನಲ್ಲಿ ಕಾಡಾನೆಗಳ ಹಿಂಡು ಕಾಣಿಸಿಕೊಂಡಿದೆ. ಭದ್ರಾ ನದಿಯಲ್ಲಿ 2-3 ಕಾಡಾನೆಗಳು ಕಾಣಿಸಿಕೊಂಡಿದ್ದು ಗ್ರಾಮದ ಜನರು ಭಯಭೀತರಾಗಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಕಾಡಾನೆ ದಾಳಿಗೆ ರೈತ ಸಾವನ್ನಪ್ಪಿದ್ರು. ಇದರ ಬೆನ್ನಲ್ಲೇ ಇದೀಗ ಮತ್ತೆ ಕಾಡಾನೆ ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ಶುರುವಾಗಿದೆ. ವಿಶ್ವ ಪ್ರಸಿದ್ಧ ಹಂಪಿಗೆ ಭಾರತದಲ್ಲಿ ಇರುವ ಟರ್ಕಿಯ ರಾಯಭಾರಿ ಚೀಫ್ ವಿರಾಟ್ ಸುನೇಲ್ ಮತ್ತು ಹೈದರಾಬಾದ್ನ ಕೌನ್ಸಿಲ್ ಜನರಲ್ ಓರ್ಹನ್ ಎಲ್ಮನ್ ಓಕನ್ ಭೇಟಿ ನೀಡಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರುವ ಸ್ಮಾರಕಗಳನ್ನು ವೀಕ್ಷಣೆ ಮಾಡಿದ್ದಾರೆ. ಬಳಿಕ ವಿಜಯ ವಿಠಲ ದೇವಸ್ಥಾನದ ಸಂಗೀತ ಮಂಟಪದ ಕಂಬಗಳಿಗೆ ಇತ್ತೀಚೆಗೆ ಅಳವಡಿಸಿದ QR ಕೋಡ್ಗಳನ್ನು ತಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿ ಬಳಿಕ ಶಿಲೆಗಳ ಸಪ್ತಸ್ವರ ಸಂಗೀತವನ್ನು ಆಲಿಸಿ ಖುಷಿಪಟ್ಟಿದ್ದಾರೆ. ಇಂದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿಬಿಎಂಪಿ ಕಸದ ಚಾಲಕರು ಸಹಾಯಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. 10 ರಿಂದ 12 ಸಾವಿರ ರೂಪಾಯಿ ಸಂಬಳ ಪಡೆಯುತ್ತಿರುವಂತಹ ಚಾಲಕರು ಕಾಯಂ ಕೆಲಸಕ್ಕೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಒಂದ್ ಕಡೆ ITCT ಮಂದಿ ಫಂಗಲ್ ಫಿಯರ್ಗೆ ತತ್ತರಿಸಿದ್ದಾರೆ. ಮತ್ತೊಂದು ಕಡೆ ಬೆಳಗ್ಗೆಯಿಂದ ಸುರಿತಾ ಇರೋ ಜಿಟಿ ಮಳೆಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿ ಆಫೀಸ್ಗೆ ಬರೋದಕ್ಕೆ ಹೋಗೋದಕ್ಕೆ ಜನರು ಪರದಾಡುವಂತಾಗಿದೆ. ಇವತ್ತು ಜಿಟಿ ಮಳೆಯಿಂದಾಗಿ ಸಿಲಿಕಾನ್ ಸಿಟಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರಾಜ್ಯಾದ್ಯಂತ ವಕ್ಫ್ ವಿವಾದ ಸದ್ದು ಮಾಡುತ್ತಿರುವ ಬೆನ್ನಲ್ಲೇ ಇದೀಗ ಬಸವ ಕಲ್ಯಾಣದ ಮೂಲ ಅನುಭವ ಮಂಟಪ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಮೂಲ ಅನುಭವ ಮಂಟಪ ಪತ್ತೆಗೆ ಸಮಿತಿ ರಚನೆ ಆಗಲಿ ಎಂದು ಚನ್ನಬಸವಾನಂದ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಮೂಲ ಅನುಭವ ಮಂಟಪ ಸಂಶೋಧನೆ ನಡೆಸುವಂತೆ ಪ್ರಧಾನಿ ಮೋದಿ ಅವರಿಗೆ ಮನವಿ ಸಲ್ಲಿಸಲು ಸ್ವಾಮೀಜಿಗಳ ನಿಯೋಗ ತೆರಳುತ್ತಿರುವುದು ಸ್ವಾಗತಾರ್ಹ. ಸ್ವಾಮೀಜಿಗಳ ನಿಯೋಗಕ್ಕೆ ನನ್ನ ಬೆಂಬಲವಿದೆ. ಮೂಲ ಅನುಭವ ಮಂಟಪ ಎಲ್ಲಿದೆ ಅನ್ನೋದು ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಮೂಲ ಅನುಭವ ಮಂಟಪ ಫೀರ್ ಪಾಷಾ ಬಾಂಗ್ಲಾದಲ್ಲಿದೆ ಅನ್ನೋದು ಕೆಲವರ ಅಭಿಪ್ರಾಯ. ಹೀಗಾಗಿ ಮೂಲ ಅನುಭವ ಮಂಟಪ ಸಂಶೋಧನೆಗೆ ತೆರಳುತ್ತಿರುವ ಸ್ವಾಮೀಜಿಗಳ ನಿಯೋಗಕ್ಕೆ ನನ್ನ ಬೆಂಬಲವಿದೆ ಅಂತ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬಸವಣ್ಣನ ಬಗ್ಗೆ ಶಾಸಕ ಯತ್ನಾಳ್ ಅವಹೇಳನ ಹೇಳಿಕೆ ವಿಚಾರಕ್ಕೆ ಬೀದರ್ನಲ್ಲಿ ಶಿವಾನಂದ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯತ್ನಾಳ್ ಬಸವಣ್ಣನವರ ಕುರಿತು ಆಡಿದ ಮಾತುಗಳನ್ನು ವಾಪಸ್ ಪಡೆದು ಕ್ಷಮೆ ಕೋರಬೇಕು. ಮಾತು ವಾಪಸ್ ತೆಗೆದುಕೊಂಡ್ರೆ ಮುಂದಿನ ಬಾರಿ ಗೆದ್ದು ಬರ್ತೀಯಾ, ಇಲ್ಲದೆ ಇದ್ರೆ ಬಿದ್ದು ಹೋಗ್ತೀಯಾ. ಮುಂದಿನ ಬಾರಿ ನೀನು ಸೋಲ್ದೇ ಇದ್ರೆ ನಾನು ಈ ಮಠದ ಪೀಠ ತ್ಯಾಗ ಮಾಡ್ತೀನಿ ಅಂತ ಯತ್ನಾಳ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ.